ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಊರವ್ರ ಮುಂದೆನೆ ಎಲ್ಲ ಸತ್ಯ ಬಯಲಾದರೂ ಕೂಡ ತನ್ನ ಬಣ್ತನ ಬಿಡ್ದಿರೋಂಥ ಸಾವಿತ್ರಿ, ಏನಣ್ಣ ಮತ್ತೆ ನಾಟಕ ಮಾಡ್ತಾ ಇದೆಯಾ, ಸಾಕು ನಿಲ್ಲಿಸು, ಇದೆಲ್ಲ ನಾನು ನಂಬಕ್ಕಿಲ್ಲ, ದೇವ್ರು ನನ್ನ ಕಡೆ ಇಲ್ದಿದ್ರೆ ಏನಂತೆ, ಮಹಿಳಾ ಸಂಘದವರು ಲಾಯರು ಎಲ್ಲ ಇದ್ದಾರೆ, ಅವರಾದರೂ ನನ್ನ ಮಗಳಿಗೆ ನ್ಯಾಯ ಕೊಡಿಸ್ತಾರೆ, ಮದುವೆ ಮಾಡಿಸ್ತಾರೆ ಅಂತ ಸಾವಿತ್ರಿ ವಾದ ಮಾಡ್ತಾ ಇರ್ತಾಳೆ. ಇದೆಲ್ಲ ನೋಡ್ಬಿಟ್ಟು ಈಶ್ವರಿಗಂತೂ ಶಾಕೇ ಆಗುತ್ತೆ. ಏನಪ್ಪ ಇವಳು ಇಷ್ಟೊಂದು ಮುಂದುವರೆದಿದ್ದಾಳೆ ಅಂತ. ಆಗ ವಿದ್ಯಾ, ಭದ್ರೇಗೌಡರು, ಶಿವರಾಮೇಗೌಡರು ಎಲ್ಲರೂ ಕೂಡ ಏನು ಹೇಳೋದಿಲ್ಲ, ಸುಮ್ಮನೆ ನಿಂತಿರ್ತಾರೆ. ನಂತರ ಶಿವರಾಮೇಗೌಡರು, ಅದ್ಯಾವ್ರೆ ನನಗೆ ಮಗ ನಿರಪರಾಧಿ ಅಂತ ತೀರ್ಪು ಕೊಟ್ಟಾಯ್ತು, ಇನ್ನು ನಿನ್ನ ಮಾತು ಯಾರು ನಂಬಾರು ಅಂತ ಕೇಳ್ತಿರ್ತಾನೆ. ಅಷ್ಟರಲ್ಲೇ ಮಹಿಳಾ ಸಂಘದ ಅಧ್ಯಕ್ಷೆ, ಸಾಕು ನಿಲ್ಸಮ್ಮ, ಏನು ಅಂತ ಮಾತಾಡ್ತಿದೀಯಾ, ನಿನ್ನಂಥವ್ರಿಂದಾನೇ ಇವತ್ತು ನಿಜವಾಗ್ಲೂ ನೊಂದಿರೋರು ಹೆಣ್ಮಕ್ಳಿಗೆ ನ್ಯಾಯ ಸಿಗ್ತಾ ಇಲ್ಲ, ನ್ಯಾಯವಾಗಿರೋರಿಗೆ ಮಾತ್ರ ನಮ್ಮ ಸಂಘ ಸಹಕಾರ ಕೊಡುತ್ತೆ, ಅವ್ರಿಗೆ ನ್ಯಾಯ ಕೊಡಿಸುತ್ತೆ, ನಿನ್ನಂಥವ್ರಿಗಲ್ಲ. ಎಷ್ಟು ಅಂತ ಸುಳ್ಳು ಹೇಳ್ತೀಯಾ ನೀನು, ಬಂದು ಎಷ್ಟಂತ ನಾಟಕ ಮಾಡಿಬಿಟ್ಟೆ ನಮ್ಮ ಆಫೀಸಲ್ಲಿ, ಅದೇ ಸತ್ಯ ಅಂತ ತಿಳ್ಕೊಂಡು ನಾವು ಕೂಡ ಇಲ್ಲಿವರೆಗೂ ಬಂದ್ವಿ, ಈ ಥರನ ಸುಳ್ಳು ಹೇಳೋದು ಅಂತ ಬೈತಾರೆ. ನಂತರ ಶಿವರಾಮೇಗೌಡ್ರಿಗೆ ಕ್ಷಮೆ ಕೇಳ್ತಾರೆ. ನಾವು ನಿಮ್ಮ ಬಗ್ಗೆ ತುಂಬ ಕೇಳಿದ್ವಿ ಸಾಹೇಬ್ರೆ, ಆದರೆ ಇವತ್ತು ಕಣ್ಣಾರೆ ನೋಡಿದ್ವಿ, ನಮ್ಮ ತಪ್ಪು ಅರಿವಾಯಿತು, ಇವ್ರು ಈ ಥರ ಹೇಳಿದ್ದಕ್ಕೆ ನಾವು ಬಂದಿರೋದು, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಶಿವರಾಮೇಗೌಡ್ರ ಹತ್ರ ಕ್ಷಮೆ ಕೇಳ್ತಾಳೆ. ಆಗ ಶಿವರಾಮೇಗೌಡರು, ನಾನೇ ಅವ್ರ ಸುಳ್ಳಿಗೆ ಮೋಸ ಹೋಗಿದ್ದೀನಿ, ನನ್ನ ಹತ್ರನೇ ಅಷ್ಟೊಂದು ನಾಟಕ ಮಾಡಿ ನಂಬಿಸಿದ್ದಾರೆ ಅಂದರೆ ನೀವು ನಂಬೋದ್ರಲ್ಲಿ ಯಾವ ತಪ್ಪು ಇಲ್ಲ ಬಿಡಿ, ನೀವು ಅದೆಲ್ಲ ಕೇಳಬೇಡಿ ಅಂತ ಹೇಳ್ತಾರೆ. ಹೇಳ್ಬಿಟ್ಟು ಅವರು, ಕ್ಷಮಿಸಿ ಗೌಡ್ರೆ, ನಾವು ಹೊರಡ್ತೀವಿ, ಇನ್ಮೇಲೆ ಇನ್ನೊಂದು ಕಿತ ನೀನು ಈ ಥರ ಮಾಡಿದೆ, ಯಾವುದಾದ್ರೂ ಸಂಘ ಸಂಸ್ಥೆಗಳಿಗೆ ಹೋಗಿ ಸುಳ್ದಾಗಿ ನಾಟಕ ಮಾಡ್ಕೊಂಡು ಹೋದರೆ ನಾನೇ ನಿನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೀನಿ ಅಂತ ಬೈದ್ಬಿಟ್ಟು ಹೋಗ್ತಾರೆ. ನಂತರ ಊರಿನ ಮುಖಂಡರು, ಗೌಡ್ರೆ ನಿಮ್ಮ ಮಗ ನಿರಪರಾಧಿ ಅಂತ ಅದ್ಯಾವ್ರೆ ತೀರ್ಪು ಕೊಟ್ಟಾಯಿತು, ಇನ್ನು ಮುಂದೆ ಯಾವ ಭಯನೂ ಬೇಡ, ಧಾರಾಳವಾಗಿ ಮನೆಗೆ ಹೋಗಿ ಎಲ್ಲ ಒಳ್ಳೆಯದೇ ಆಗುತ್ತೆ, ಏನು ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ. ನಂತರ ಶಿವರಾಮೇಗೌಡರು ಕೋಪ ನೆತ್ತಿಗೆ ಇರುತ್ತೆ. ಸಾವಿತ್ರಿಯ ಆಟಕ್ಕೆಲ್ಲ ಬ್ರೇಕ್ ಹಾಕ್ಬಿಟ್ಟು, ನಂತರ ಸಾವಿತ್ರಿಗೆ, ಇನ್ಮೇಲೆ ನನ್ನ ಹಟ್ಟಿನಲ್ಲಿ ಜಾಗ ಇಲ್ಲ, ನಿನ್ನಂಥವಳು ನನಗೆ ಆ ಹಟ್ಟಿನ ನೆರಳು ಕೂಡ ಸೋಕಬಾರ್ದು ಅಂತ ತೀರ್ಪು ಕೊಟ್ಟು, ನಡೀರಿ ಎಲ್ಲ ಹೋಗೋಣ ಅಂತ ಹೇಳಿ ಹೊರಡ್ತಾರೆ. ನಂತರ ವಿದ್ಯಾ ವಿನಂತಿ ಹತ್ರ ಬಂದ್ಬಿಟ್ಟು, ಹೆಸರು ಯಾವುದು ಅಂತ ಬದಲಾಯಿಸ್ಕೊತಿದೀಯಾ, ಈ ಸರಿನಾದರೂ ಒಳ್ಳೆ ಹೆಸರನ್ನು ಆಯ್ಕೆ ಮಾಡ್ಕೊ ಅಂತ ಹೇಳಿದಾಗ ಅವಳು ಅಳ್ತಾ ಇರ್ತಾಳೆ. ನಾನು ಹೇಳಿದ್ದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಸತ್ಯ ಯಾವಾಗಲೂ ದೀಪವಾಗಿ ಉರಿತಾ ಇರುತ್ತೆ, ಸುಳ್ಳು ಸ್ವಲ್ಪ ಹೊತ್ತು ಮಾತ್ರ ನಗ್ಬೋದು, ರಾರಾಜಿಸ್ಬೋದು, ಆದರೆ ಸತ್ಯ ಹಾಗಲ್ಲ, ಯಾವಾಗ್ಲೂ ದೀಪವಾಗಿ ಉರಿದು ಎಲ್ಲರಿಗೂ ಬೆಳಕು ಕೊಡುತ್ತೆ ಅಂತ ಬೈದ್ಬಿಟ್ಟು, ಇನ್ಮೇಲಾದರೂ ಒಳ್ಳೆ ಬುದ್ಧಿ ಕಲೀರಿ ಅಂತ ಹೊರಡ್ತಾಳೆ. ನಂತರ ಚಿಕ್ಕಪ್ಪ, ನೀನು ಎಷ್ಟೆಲ್ಲ ಮೋಸ ಮಾಡಿದೆ ಅಂತ ಬೈತಿದ್ದಾಗ, ಚಿಕ್ಕಪ್ಪ ನೀವು ನನ್ನ ಕೈ ಬಿಡಬೇಡಿ ಅಂತ ಸಾವಿತ್ರಿ ಕೇಳ್ತಿರ್ತಾಳೆ. ಆಗ ಅಂಗೈಯಲ್ಲಿ ಇಟ್ಕೊಂಡು ಜೋಪಾನ ಮಾಡಿದ ನಿಮ್ಮ ಅಣ್ಣನಿಗೆ ಇಷ್ಟೊಂದು ಮೋಸ ಮಾಡಿರೋಳು ನಾಳೆ ನನಗೆ ಮೋಸ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ, ನನ್ನ ಹಟ್ಟಿ ಕಡೆನೂ ಬರಬೇಡ ನೀನು, ಶಿವರಾಮನ ಹಟ್ಟಿನಲ್ಲಿ ಜಾಗ ಇಲ್ಲ ಅಂದಮೇಲೆ ನನ್ನ ಹಟ್ಟಿನಲ್ಲಿ ಅಲ್ಲಿ ಜಾಗ ಇದ್ದಿತ್ತು ನಿನಗೆ, ಯಾವುದೋ ಕೆರೆನೋ ಬಾವಿನೋ ನೋಡ್ಕೊ ಹೋಗು ಅಂತ ಹೇಳಿ ಹೋಗ್ತಾರೆ. ಸಾವಿತ್ರಿ, ಯಾಕೆ ವಿನಂತಿ ಹಿಂಗೆಲ್ಲ ಮಾಡಿಬಿಟ್ಟೆ ನೀನು, ಇನ್ನೇನೇ ಮಾಡೋದು, ಎಲ್ಲೇ ಹೋಗೋದು ಅಂತ ಅಳ್ತಾ ಮಗಳ ಹತ್ರ ಬರ್ತಾಳೆ. ಆಗ ಮಾವ ನನಗೆ ನಿಜವಾಗ್ಲೂ ದೇವ್ರ ಕಂಡಂಗೆ ಕಾಣಿಸಿದ್ರು ಕಣವ, ಆಗ ಹೆದರಿಕೆ ಆಗ್ಬಿಟ್ಟು ಸತ್ಯ ಏನು ಅಂತ ಹೇಳ್ಬಿಟ್ಟೆ ಅಂತ ಅಳ್ತಾ ಇರ್ತಾಳೆ. ಆಗ ಇಬ್ಬರು ಎಲ್ಲೇ ಅಂತ ಹೋಗೋಣ ಈಗ ಅಂತ ಹತ್ಕೊಂಡು ಅಲ್ಲೇ ಕೂತಿರ್ತಾರೆ. ಇತ್ತ ಶಿವರಾಮೇಗೌಡರು ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು, ಮಗ ಆತುರದಲ್ಲಿ ಯೋಚನೆ ಮಾಡದೆ ನಿರ್ಧಾರ ತಗೊಂಡ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ, ನೀನು ಎಷ್ಟೇ ಹೇಳಿದ್ರು ಕೂಡ ನಿನ್ನ ಮಾತು ಕೇಳದೆ, ನಾನು ನಿನ್ಗೆ ಮಾತಾಡೋಕ್ಕೂ ಅವಕಾಶ ಕೊಡದೆ, ಒಡೆದು ಬಡ್ದು ನಿನ್ನ ಮೇಲೆ ಹಿಂಸೆ ಮಾಡಿದೆ ಮಗ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು, ನೋಡು ಒಂದು ಸುಳ್ಳಿಂದ ಏನೆಲ್ಲ ಆಯಿತು ಅಂತ ಮಾತಾಡ್ತಿರ್ತಾರೆ. ಆಗ ಈಗ ಇರಲಿ ಬಿಡು ಅಪ್ಪಯ್ಯ, ನಿನ್ನ ಪರಿಸ್ಥಿತಿನೂ ಹಾಗೆ ಇತ್ತಲ್ವೇ ಅಂತ ಹೇಳ್ತಿದ್ದಾಗ
ಅಮ್ಮಮ್ಮ ತುಂಬ ಬೇಜಾರು ಮಾಡಿಕೊಂಡು ನನ್ನ ಮೊಮ್ಮಗನ ಮೇಲೆ ಇಂಥ ಅಪವಾದ ಹೊರಿಸಿ ಇಂಥ ಮನೆ ಹಾಳು ಕೆಲಸ ಮಾಡಿಬಿಟ್ಲಲ್ಲ, ಇವಳು ಇಂಥ ಮನೆ ಹಾಳು ಕೆಲಸ ಮಾಡೋ ಯೋಚನೆದವಳು ಆಗ್ತಾಳೆ ಅಂತ ಅಂದ್ಕೊಂಡಿದ್ರೆ ಆವಾಗಲೇ ಹುಡ್ದಾಗಲೇ ಇವಳನ್ನು ಸಾಯಿಸ್ಬಿಡ್ತಾ ಇದ್ದೆ ಅಂತ ಬೈಕೊತಿರ್ತಾಳೆ. ನಂತರ ಶಿವರಾಮೇಗೌಡರು ಭದ್ರೇಗೌಡನ ಹತ್ರ ಕ್ಷಮೆ ಕೇಳ್ತಾ ಇರ್ತಾರೆ. ನೋಡು ಮಗ, ನಾನು ಇನ್ನೂ ನಿನ್ನ ಹತ್ರ ಕ್ಷಮೆ ಕೇಳಲಿಲ್ಲ ಅಂದರೆ ತುಂಬ ತಪ್ಪಾಗಿ ಹೋಗುತ್ತೆ, ನನಗೂ ಕೂಡ ತುಂಬ ಕಾಡುತ್ತೆ, ಅದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಮಗ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಅಪ್ಪಯ್ಯ, ನೀನು ಹಿಂಗೆಲ್ಲ ಮಾತಾಡಬೇಡ, ಯಾವತ್ತಿದ್ರೂ ನೀನು ಆಶೀರ್ವಾದ ಮಾಡಬೇಕು, ಬೇರೆಯವ್ರು ಕೂಡ ನೀನು ಕ್ಷಮೆ ಕೇಳಬಾರ್ದು, ಅಂಥದ್ರಲ್ಲಿ ನನ್ನ ಹತ್ರ ಹಿಂಗೆ ಹೇಳ್ತೀಯಲ್ಲ ಅಪ್ಪಯ್ಯ, ನಿನ್ನ ಪರಿಸ್ಥಿತಿನೂ ನನಗೆ ಅರ್ಥ ಆಯ್ತದೆ, ಯಾಕೆ ಹಿಂಗೆ ಮಾತಾಡಿಯಾ ಅಂತ ಅಪ್ಪನಿಗೆ ಸಮಾಧಾನ ಮಾಡ್ತಿರ್ತಾನೆ. ಅಮ್ಮಮ್ಮ ಕೂಡ ಹೌದು ಕಣ್ಲ ಮಗ, ನಿನ್ನ ಮೇಲೆ ನೀನೇನು ಎತ್ತ ಅಂತ ಗೊತ್ತಿದ್ರು ನಿನ್ನ ಮಾತು ಕೇಳದೆ ವಿನಂತಿ ಮಾತು ಕೇಳಿಕೊಂಡು ನಿನ್ನ ಮೇಲೆ ಅನುಮಾನ ಪಟ್ವಲ್ವೇ, ಅದಕ್ಕೆ ದಯವಿಟ್ಟು ನಮ್ಮನ್ನೆಲ್ಲ ಕ್ಷಮಿಸ್ಬಿಡಪ್ಪ ಅಂತ ಕೇಳ್ತಿರ್ತಾರೆ. ನಂತರ ಗೋವಿಂದ ಕೂಡ ಹೌದು ಮಗ, ನೀನು ಎಂಥವನು ಹೇಗೆ ಏನು ಅಂತ ಗೊತ್ತಿದ್ರು ಕೂಡ ನಿನ್ನ ಮೇಲೆ ಅನುಮಾನ ಪಟ್ವಲ್ವೇ, ಅದಕ್ಕೆ ನಾವೆಲ್ಲರೂ ಕೂಡ ನಿನ್ನ ಹತ್ರ ಕ್ಷಮೆ ಕೇಳಲೇಬೇಕು ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಏನು ಚಿಕ್ಕಪ್ಪ ನೀನು ಅಪ್ಪನೂ ಹಿಂಗೆ ಮಾತಾಡ್ತಾ ಇದ್ದಾರೆ, ನೀನು ಇವಾಗ ಹಿಂಗೆನಾ, ಈ ಥರ ಎಲ್ಲ ಯಾಕೆ ಮಾತಾಡ್ತೀರಾ ನೀವು, ಸುಮ್ಕೆ ಇರಿ, ಇವಾಗ ಏನು ಅಂಥದ್ದಾಯಿತು, ನಾನೇನು ಬೇಜಾರು ಮಾಡ್ಕೊಂಡಿಲ್ಲ, ಸುಮ್ಮನೆ ಇರಿ ಅಂತ ಹೇಳ್ತಿದ್ದಾಗ ಮೋಹನ ಕೂಡ ಹೌದು ಕಣ ಭದ್ರ, ನಿನ್ನ ಹತ್ರ ನಾವು ಕ್ಷಮೆ ಕೇಳಲೇಬೇಕು, ನಿನ್ನ ಮನಸ್ಸು ಎಂಥದ್ದು, ನಿನ್ನ ಗುಣ ಎಂಥದ್ದು ಅಂತ ಗೊತ್ತಿದ್ರೂ ಕೂಡ ನಾವು ನಿನ್ನ ಮಾತು ನಂಬಲಿಲ್ಲಲ್ವೇ, ಅದಕ್ಕೋಸ್ಕರನಾದರೂ ನಮ್ಮನ್ನೆಲ್ಲ ಕ್ಷಮಿಸ್ಬಿಡು ಅಂತ ಒಬ್ಬೊಬ್ಬರಾಗಿ ಕೇಳ್ತಾ ಇದ್ದಾಗ ಏನಿವಾಗ ಎಲ್ಲರೂ ಈ ಥರ ಮಾತಾಡ್ತಾ ಇದ್ರೆ ನನಗೆ ಶಾನೆ ಕಷ್ಟ ಆಗುತ್ತೆ, ಬೇಜಾರಾಗುತ್ತೆ ಅಂತ ಹೇಳಿದ ಮೇಲೆ ಎಲ್ಲರೂ ಸುಮ್ಮನಾಗ್ತಾರೆ. ಆಗ ಶಿವರಾಮೇಗೌಡರು ನಿನ್ನ ಮೇಲೆ ಹೆತ್ತಪ್ಪನಾಗಿ ನಾನೇ ನಂಬಿಕೆ ಇಡಲಿಲ್ಲ, ಆದರೆ ನಿನ್ನನ್ನು ಕಟ್ಕೊಂಬಂದಿರೋ ನಿನ್ನ ಹೆಂಡರು ಮಾತ್ರ ಮೊದಲೇ ದಿನದಿಂದನೂ ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ನಿನ್ನ ಪರವಾಗಿ ನಿಂತ್ಕೊಂಡು ವಾದ ಮಾಡ್ತಾ ಇದ್ಲು, ಅದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಮಗ ನನಗೆ, ನೀನು ನಿಜವಾಗ್ಲೂ ಅವಳ ಕೈ ಹಿಡಿಯೋದಕ್ಕೆ ಪುಣ್ಯ ಮಾಡಿದೀಯ ಮಗ ಅಂತ ಭದ್ರನ್ಗೆ ಹೇಳ್ತಾ ಇದ್ದರೆ ವಿದ್ಯಾಗೂ ಕೂಡ ತುಂಬ ಖುಷಿ ಆಗುತ್ತೆ, ಎಮೋಷ್ನಲ್ ಆಗಿರ್ತಾಳೆ. ಆಗ ಏನು ಮಾತೇ ಬರೋದಿಲ್ಲ. ನಂತರ ನಿಮ್ಮ ಪ್ರೀತಿ ಆಶೀರ್ವಾದ ಹೊಂದಿದ್ರೆ ನಾವು 100 ಕಾಲ ಸಂದಾಕೆ ಇರ್ತೀವಿ ಮಾವಯ್ಯ ಅಂತ ಹೇಳ್ತಿರ್ತಾಳೆ. ನೀವು ಒಬ್ರಿಗೊಬ್ರು ಇದೇ ಥರ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು 100 ಕಾಲ ಸಂದಾಕಿರಿ ಅಂತ ಆಶೀರ್ವಾದ ಮಾಡ್ತಾರೆ. ಇದೆಲ್ಲ ನೋಡ್ಬಿಟ್ಟು ಈಶ್ವರಿ ಮತ್ತು ಸುವಾಸ ಉರ್ಕೋತಾ ಇರ್ತಾರೆ. ಉರಿರಿ, ಇವಾಗ ನಿನ್ನ ಕಾಲ ನಡೀತಾ ಇದೆ, ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದೀಯಾ, ನನ್ನ ಕಾಲನೂ ಬಂದೇ ಬರುತ್ತೆ ಅಂತ ಸುವಾಸ ಮನಸ್ಸಲ್ಲಿ ಅನ್ಕೋತಾ ಇರ್ತಾನೆ. ನಂತರ ಇದಕ್ಕೇನೆ ನನಗೆ ಸುಳ್ಳು ಹೇಳೋರು ಕಂಡ್ರೆ ಆಗೋದಿಲ್ಲ ಅಂತ ಶಿವರಾಮೇಗೌಡರು ಬೇಜಾರು ಮಾಡ್ಕೋತಾ ಇರ್ತಾರೆ. ಒಂದು ಸುಳ್ಳಿಂದಾಗಿ ಏನೆಲ್ಲ ಫಜೀತಿ ಆಯಿತು, ಏನೆಲ್ಲ ಆಗ್ತಾಯಿತ್ತು, ಆಗ ಅನಾಹುತ ತಪ್ಪಿತು, ಅದಕ್ಕೋಸ್ಕರನೇ ನನಗೆ ಮೊದಲಿಂದನೂ ಸುಳ್ಳು ಹೇಳೋರು ಕಂಡ್ರೇ ಆಗೋದಿಲ್ಲ, ಕೆಂಡದಂಥ ಕೋಪ ಬರೋದು ಅಂತ ಹೇಳಿದಾಗ ವಿದ್ಯಾ ಮತ್ತು ಮೋಹನ ಮುಖದಲ್ಲಿ ಗಾಬರಿ ಕಾಣುತ್ತೆ. ಇದನ್ನು ಗಮನಿಸಿದಂಥ ಈಶ್ವರಿ ಈ ಶಿವರಾಮೇಗೌಡ ಈ ಥರ ಹೇಳ್ತಿದ್ರೆ ಇವ್ರು ಯಾಕೆ ಹಿಂಗಾಡ್ತಾವ್ರೆ, ಮತ್ತೇನು ಮುಚ್ಚಿಟ್ಟಿದ್ದಾರೆ ಅಂತ ಅನುಮಾನ ಮಾಡ್ತಾಳೆ. ನಂತರ ರೂಮಿಗೆ ಬಂದಿದ್ದಂಥ ಈಶ್ವರಿ ಮತ್ತು ಮಕ್ಕಳು ಕೂಡಿ ಮಾತಾಡಿಕೊಂಡು ಅಪ್ಪ ನಾವು ಅತ್ತೆನ ಏನು ಅಂದ್ಕೊಂಡಿದ್ವಿ ಕಣವ, ಆದರೆ ಶಕುನಿ ಬಿಟ್ಟರೆ ನೆಕ್ಸ್ಟ್ ನಮ್ಮ ಅತ್ತೆನೇ ಅಂತ ಈಗ ಅರ್ಥ ಆಯಿತು ಅಂತ ಚಿತ್ರ ಹೇಳ್ತಾ ಇರ್ತಾಳೆ. ನಂತರ ಸುಭಾಸನು ಕೂಡ ಏನೋ ಬಡಬಡ ಅಂತ ಮಾತಾಡ್ತಾರೆ, ಏನೂ ಗೊತ್ತಾಗಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಅತ್ತೆಯಿಂದ ಕಲಿಯೋದು ಶಾನೆ ಇದೆ ಅಂತ ಅಕ್ಕ ತಮ್ಮನು ಮಾತಾಡ್ತಾ ಇದ್ದಾಗ ಈಶ್ವರಿ ಇದರಿಂದ ಏನು ಕಲ್ತ್ರಿ ಹೇಳು, ಪ್ಲ್ಯಾನು ಯಾರು ಬೇಕಾದರೂ ಮಾಡ್ಬೋದು, ಆದರೆ ಆ ಪ್ಲ್ಯಾನ್ ಮಾಡಿರೋದು ಯಾರಿಗೂ ಗೊತ್ತಿಲ್ಲದಂಗೆ ನಡ್ಕೊಳ್ಳೋದಿದೆ ಅಲ್ಲ, ಅದು ಜಾಣತನ, ಅದು ಕ್ರಿಮಿನಲ್ ಬುದ್ಧಿ. ಅಂದರೆ ಎಲ್ಲರೂ ಪ್ಲ್ಯಾನ್ ಮಾಡ್ತಾರೆ ಕಣೋ, ಈಗ ಪ್ಲ್ಯಾನ್ ಮಾಡಿಕೊಂಡು ಆ ಕಡೆ ಅಟ್ಟಿನೂ ಇಲ್ಲ, ಈ ಕಡೆ ಇರೋಕ್ಕೆ ನೆಲೆನೂ ಇಲ್ಲ ಅಂತ ಬೀದಿಗೆ ಬೀಳಲಿಲ್ವೇ ನಿಮ್ಮ ಅತ್ತೆ, ಆ ಥರ ಆಗಬಾರ್ದು ಅಂತ ಹೇಳಿದಾಗ ಹೌದು, ಏನೋ ಬೇಕೋ ಬೇಡವೋ ರಾಣಿ ಥರ ಮೆರಿತಾ ಇದ್ಲು ನಮ್ಮ
ಅಟ್ಟಿನಲ್ಲಿ. ಇವತ್ತು ನೋಡವ್ವ ಬೀದಿನಲ್ಲಿ ಬೀಳಂಗಾಯ್ತು ಅಂತ ಹೇಳಿದ ಮೇಲೆ ಮಕ್ಕಳಿಗೆ ನೀತಿ ಪಾಠ ಮಾಡ್ತಾ ಇರ್ತಾಳೆ ಈಶ್ವರಿ. ಇದರಿಂದ ನಾವು ಕಲಿಬೇಕಾಗಿರೋ ಪಾಠ ನಮ್ಮ ನೆರಳಿಗೂ ಕೂಡ ನಾವು ಮಾಡಿರೋ ಸಂಚು ಗೊತ್ತಾಗಬಾರ್ದು, ನಾವೇ ಮಾಡಿದ್ದೀವಿ ಅಂತ ಯಾರಿಗೂ ತಿಳಿಲೂಬಾರ್ದು. ಇದನ್ನು ಅರ್ಥಕೊಂಡು ಮಾಡಬೇಕು. ಇನ್ಮೇಲೆ ಅಟ್ಟಿನಲ್ಲಿ ಏನೇ ಪ್ಲ್ಯಾನ್ ಮಾಡಿದ್ರು ಹೆಜ್ಜೆ ಇಟ್ಟರು ತುಂಬ ಯೋಚನೆ ಮಾಡಿ ನಿಧಾನವಾಗಿ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ನಾವು ಪ್ಲ್ಯಾನ್ ಮಾಡಿ ಮುಂದುವರಿಬೇಕು. ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತಾಳೆ. ಭದ್ರೇಗೌಡ ಮತ್ತು ವಿದ್ಯಾ ರೂಮಲ್ಲಿ ಕೂತಿರ್ಬೇಕಾದ್ರೆ ಹಾಗೆ ನೋಡ್ಕೊಂಡು ಕೂತಿರ್ತಾಳೆ. ಏನಮ್ಮಿ ಯಾಕೆ ಆ ಥರ ನೋಡ್ತಾ ಇದೀಯಾ ಅಂತ ಹೇಳಿದ್ಮೇಲೆ, ಏನಿಲ್ಲ ಗೌಡ್ರೆ ಒಸಿ ಕಾಲು ಮೇಲಿಡಿ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ದಕ್ಕೆ, ಒಸಿ ನೀವು ಮೇಲಿಡಿ ಅಂತ ಹೇಳಿಬಿಟ್ಟು ಗಾಯ ಸುಟ್ಟಿರೋದಾಗಿರುತ್ತೆ, ಅದಕ್ಕೆ ಈ ಮೊಲಾಮ್ ಹಚ್ಚಬೇಕು ಗೌಡ್ರೆ, ಔಷಧಿ ಹಾಕ್ತೀನಿ ಅಂತ ಹೇಳಿದಾಗ, ಬೇಡ ಚಿಕ್ಕದಾಗಿದೆ ಗಾಯ ಅಂತ ಹೇಳಿದ್ದಕ್ಕೆ, ಚಿಕ್ಕದೋ ದೊಡ್ಡದೋ ಗಾಯನೇ ತಾನೆ ಅಂತ ಔಷಧಿ ಹಾಕ್ತಾ ಇರ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.